ಫಸ್ಟ್ ಪ್ರೆಸೆಂಟ್ಸ್ ಸ್ಟಾರ್ ಆಫ್ ಕರ್ನಾಟಕ. ನಾನು ವಿದ್ಯಶ್ರೀ. ಪ್ರತಿಯೊಬ್ಬ ಮನುಷ್ಯನ ಆಂತರ್ಯದಲ್ಲೂ ಕೂಡ ಒಬ್ಬ ಹಠವಾದಿ ಇರ್ತಾನೆ. ಆ ಹಠ ಹಾಗೆ ಛಲ ಎರಡೂ ಸೇರಿದ್ರೆ ಆತನನ್ನ ಕುಗ್ಸೋದಕ್ಕೆ ಸಾಧ್ಯ ಇಲ್ಲ. ಆತನನ್ನ ಹೊಗಳಿ ಸಂತೋಷ ಪಡಿಸೋದಕ್ಕೆ ಸಾಧ್ಯ ಇಲ್ಲ. ಆತನನ್ನ ತಣಿಸೋದಕ್ಕಿರುವಂಥ ಒಂದೇ ಒಂದು ಅಸ್ತ್ರ ಅಂತ ಹೇಳಿದ್ರೆ ಅದು ಸಾಧನೆ. ಛಲವಾದಿಗೆ, ಹಠವಾದಿಗೆ ಸಕ್ಸಸ್ ಬಿಟ್ರೆ ಬೇರೇನೂ ಕೂಡ ಹಿಡಿಸೋದಿಲ್ಲ. ಆ ಸಾಧನೆಯ ಹಾದಿಯನ್ನ ತಲುಪೋವರೆಗೂ ಅವರು ರೆಸ್ಟ್ ಮಾಡೋದಿಲ್ಲ, ಅವರು ವಿಶ್ರಾಂತಿಯನ್ನ ತೆಗೆದುಕೊಳ್ಳೋದಿಲ್ಲ. ಆ ಸಾಧನೆಗಾಗಿ ತಪಸ್ಸನ್ನ ಮಾಡಿ ಮತ್ತಷ್ಟು ಸಾಧನೆ ಮಾಡುವಂಥ ಪಣವನ್ನ ತೊಟ್ಟಂಥ ಸಾಧಕರ ಸಾಗರವೇ ನಮ್ಮ ನ್ಯೂಸ್ ಫಸ್ಟ್ನ ಸ್ಟಾರ್ ಆಫ್ ಕರ್ನಾಟಕ ವೇದಿಕೆ. ಇಲ್ಲಿ ಹಾಜರಾಗಿರುವಂಥ ಎಲ್ಲರೂ ಕೂಡ ಹಠ ಛಲವನ್ನ ಶಕ್ತಿ ಮಾಡಿಕೊಂಡು, ಗುರಿಯನ್ನ ದೃಷ್ಟಿ ಮಾಡಿಕೊಂಡು, ತಮ್ಮ ನಡೆಯನ್ನ ಸಾಧನೆಯ ಹಾದಿಯನ್ನಾಗಿ ಮಾಡಿಕೊಂಡಂಥ ಸಾಧಕರು. ಮೊದಲನೇದಾಗಿ ಎಲ್ಲ ಸಾಧಕರಿಗೆ ನ್ಯೂಸ್ ಫಸ್ಟ್ ಕಡೆಯಿಂದ ಹ್ಯಾಟ್ಸ್ ಆಫ್. ಈ ಸ್ಟಾರ್ ಆಫ್ ಕರ್ನಾಟಕ ಕಾರ್ಯಕ್ರಮವನ್ನ ನ್ಯೂಸ್ ಫಸ್ಟ್ ಆಯೋಜನೆ ಮಾಡ್ತಾ ಇರೋದು ಯಾವ ಕಾರಣಕ್ಕಾಗಿ, ಸಾಧಕರನ್ನ ಯಾವ ರೀತಿ ವಾಹಿನಿ ಹುಡುಕ್ತಾ ಇದೆ, ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ವಾಹಿನಿಯ ಸಿಇಒ ಹಾಗೆ ಎಂಡಿ ಆಗಿರುವಂತಹ ರವಿಕುಮಾರ್ ಸರ್ ಅವರನ್ನ ಕಾರ್ಯಕ್ರಮದ ವೇದಿಕೆ ಮೇಲೆ ಆಹ್ವಾನಿಸ್ತಾ ಇದ್ದಾರೆ. ನಮಸ್ಕಾರ, ಶುಭ ಸಂಜೆ. ಎಲ್ಲ ಸಾಧಕರಿಗೆ ಅಂದರೆ ರಿಯಲ್ ಸ್ಟಾರ್ಸ್ಗೆ ನನ್ನ ಅಭಿನಂದನೆಗಳು ಮತ್ತು ಸ್ವಾಗತವನ್ನು ತಿಳಿಸ್ತಾ ಇದ್ದೀನಿ. ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸತ್ಕರಿಸಲು, ನಿಮಗೆ ಹುರಿದುಂಬಿಸಲು ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವರು ಬಂದಿದ್ದಾರೆ. ಸರ್, ಥ್ಯಾಂಕ್ ಯು. ನಿಮಗೆ ನ್ಯೂಸ್ ಫಸ್ಟ್ ವತಿಯಿಂದ ಮತ್ತು ನನ್ನ ವತಿಯಿಂದ ಪರ್ಸ್ನಲ್ ಆಗಿ ಕಾರ್ಯಕ್ರಮಕ್ಕೆ ಬಂದಿರೋದಕ್ಕೆ ನನ್ನ ಕೃತಜ್ಞತೆಗಳನ್ನು ತಿಳಿಸ್ತಾ ಇದ್ದೀನಿ. ನೂರಾರು ಜನಕ್ಕೆ, ಸಾವಿರಾರು ಜನಕ್ಕೆ ಉದ್ಯೋಗದಾತರಾಗಿದ್ದೀರಾ, ಅವರಿಗೆ ಕೆಲಸ ಕೊಟ್ಟಿದ್ದೀರಾ, ಅವರನ್ನು ಆರ್ಥಿಕವಾಗಿ ಅವರ ಕುಟುಂಬಗಳನ್ನು ಸ್ವಾವಲಂಬಿಗಳಾಗಿ ಮಾಡಿದ್ದೀರಾ, ಮತ್ತು ರಾಜ್ಯ ಮತ್ತು ದೇಶದ ಪ್ರಗತಿಗೆ ನಿಮ್ಮ ಕಾಂಟ್ರಿಬ್ಯೂಷನ್ ಇದೆ ಅಂತ ಹೇಳೋದಕ್ಕೆ ನನಗೆ ಸಂತೋಷ ಆಗ್ತಿದೆ. ಥ್ಯಾಂಕ್ ಯು ವೆರಿ ಮಚ್. ಈಗ ನ್ಯೂಸ್ ಫಸ್ಟ್ನ ಸ್ಟಾರ್ ಆಫ್ ಕರ್ನಾಟಕ ಪ್ರಶಸ್ತಿಯನ್ನ ನೀಡುವಂತಹ ಸಮಯ. ಸ್ಟಾರ್ ಆಫ್ ಕರ್ನಾಟಕ ಪ್ರಶಸ್ತಿಯನ್ನ ಪಡಿತಾ ಇರುವಂತಹ ಮೊದಲ ಸಾಧಕ ನಾಗರಾಜ್, ಚೇರ್ಮನ್, ಕಮ್ಯುನಿಟಿ ಸೆಂಟರ್ ಗ್ರೂಪ್ ಆಫ್ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್. ತಪ್ಪು ಸರಿಯ ತಿದ್ದಿ ತಿಳಿ ಹೇಳಿ ಸಮಬುದ್ಧಿ ನಮ್ಮ ಚಿತ್ತ ಶುದ್ಧಿಯಾಗೋ ಹಾದಿ. ಎಷ್ಟೇ ದೂರ ಹೋದ್ರೂ ಮರಿಬೇಡ ನಿನ್ನ ಬೇರು, ನಿನ್ನ ಸಾಧನೆಗೆಲ್ಲ ಇದುವೇ ಆದಿ. ಪಾಠಶಾಲಾ ಪಾಠಶಾಲಾ. ಹಳೆ ಬೆಂಗಳೂರಿನಲ್ಲಿ ಹುಟ್ಟಿದ ಸಂಸ್ಥೆಯೊಂದು ಶಿಕ್ಷಣ ಕ್ಷೇತ್ರದಲ್ಲಿ ನಿರಂತರವಾಗಿ ಗುಣಮಟ್ಟದ ವಿದ್ಯೆ ಕಲಿಸುತ್ತಾ ಆಧುನಿಕ ಯುಗದಲ್ಲೂ ಪ್ರಸ್ತುತವೆನಿಸ್ತಾ ಇದೆ ಅನ್ನೋದೇ ಮೊದಲಿಗೆ ಮಹಾ ಸಾಧನೆ. 69 ವರ್ಷಗಳ ಹಿಂದೆ ಸ್ಥಾಪಿತಗೊಂಡು ಬೆಂಗಳೂರಿನ ದ ಬೆಸ್ಟ್ ಎಜುಕೇಷನ್ ಸಂಸ್ಥೆಯನ್ನು ಹೆಗ್ಗಳಿಕೆ ಪಡೆದಿರೋದು ಕಮ್ಯುನಿಟಿ ಸೆಂಟರ್ ಗ್ರೂಪ್ ಆಫ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್. ಸದ್ಯ ಈ ಸಂಸ್ಥೆಯ ಮುಂದಾಳತ್ವ ವಹಿಸಿಕೊಂಡಿರೋದು ಚೇರ್ಮನ್ ಶ್ರೀಯುತ ಕೆ.ಎಂ. ನಾಗರಾಜ್. 1956ರಲ್ಲಿ ಆರಂಭವಾಗಿದ್ದು ಕೇವಲ ಪ್ರೈಮರಿ ಮತ್ತು ಸೆಕೆಂಡರಿ ಎಜುಕೇಷನ್ ಮಾತ್ರ. ಇವತ್ತು ಈ ಸಂಸ್ಥೆ ಯಾವ ಮಟ್ಟಿಗೆ ಬೆಳೆದಿದೆ ಅಂದ್ರೆ ನರ್ಸರಿಯಿಂದ ಹಿಡಿದು MBA ವರೆಗೂ ಶಿಕ್ಷಣ ನೀಡ್ತಾ ಇದೆ. 2007ರಲ್ಲಿ ಕಮ್ಯುನಿಟಿ ಇನ್ಸ್ಟಿಟ್ಯೂಟ್ ಆಫ್ ಕಾಮರ್ಸ್ ಮತ್ತು ಮ್ಯಾನೇಜ್ಮೆಂಟ್ ಸ್ಟಡೀಸ್ ಶುರುವಾಯಿತು. ಇದುವೇ ಈ ಸಂಸ್ಥೆಯ ದೊಡ್ಡ ಟರ್ನಿಂಗ್ ಪಾಯಿಂಟ್. ಇನೋವೇಟಿವ್ ಕರಿಕ್ಯುಲಮ್, ಪರಿಣಾಮಕಾರಿ ಪಾಠದ ಶೈಲಿಯಿಂದ MBAಯ ಅನೇಕ ವಿದ್ಯಾರ್ಥಿಗಳು ಯೂನಿವರ್ಸಿಟಿಯ ರ್ಯಾಂಕ್ ಪಡೆದಿದ್ದಾರೆ. ಪ್ಲೇಸ್ಮೆಂಟ್ ವಿಚಾರಕ್ಕೆ ಬಂದರೆ ಈ ಸಂಸ್ಥೆ ಟಾಪ್ನಲ್ಲಿದೆ. ಇನ್ಫ್ರಾಸ್ಟ್ರಕ್ಚರ್ ಅಂತೂ ಹೈ ಕ್ಲಾಸ್. ಇದಿಷ್ಟೇ ಅಲ್ಲ, ಇಲ್ಲಿ ಮಾರ್ಕ್ಸ್ಗಿಂತ ಮನುಷ್ಯತ್ವವೇ ಪ್ರಧಾನ. ಆರ್ಥಿಕವಾಗಿ ಹಿಂದುಳಿದಿರುವ ಮತ್ತು ಸ್ಥಳೀಯ ವಿದ್ಯಾರ್ಥಿಗಳಿಗೆ ಪ್ರಾಧಾನ್ಯತೆ ನೀಡಿ ಈ ಸಂಸ್ಥೆ ಗುಣಮಟ್ಟದ ಶಿಕ್ಷಣ ನೀಡುತ್ತಾ ಬಂದಿರೋದು ಈ ಸಂಸ್ಥೆಯ ವಿಭಿನ್ನ ನಡೆ. ಸಮಾಜ ಸೇವೆ ಕ್ಷೇತ್ರದಲ್ಲಿ ಗಣನೀಯ ಸೇವೆ ಸಲ್ಲಿಸಿದ್ದಕ್ಕೆ ಕೆ.ಎಂ. ನಾಗರಾಜ್ ಅವರಿಗೆ ಈ 2025ನೇ ಸಾಲಿನ ಕೆಂಪೇಗೌಡ ಪ್ರಶಸ್ತಿಯು ಲಭಿಸಿದೆ. ಒಟ್ಟು 2,500 ವಿದ್ಯಾರ್ಥಿಗಳಿರುವ ಈ ಸಂಸ್ಥೆಯ ಯಶಸ್ಸಿನ ಹಿಂದಿರುವ ದೊಡ್ಡ ಶಕ್ತಿಯಾಗಿರುವ
ಚೇರ್ಮನ್ ಶ್ರೀಯುತ KM ನಾಗರಾಜ್ ಅವರು ನ್ಯೂಸ್ ಫಸ್ಟ್ ಸ್ಟಾರ್ ಆಫ್ ಕರ್ನಾಟಕ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಇಷ್ಟು ಹೊತ್ತು ಸಾಧಕರನ್ನ ಸನ್ಮಾನಿಸಿದಂತಹ DCM DK ಶಿವಕುಮಾರ್ ಅವರು ಕಾರ್ಯಕ್ರಮವನ್ನ ಉದ್ದೇಶಿಸಿ ಸಾಧಕರನ್ನ ಉದ್ದೇಶಿಸಿ ಒಂದೆರಡು ಮಾತನಾಡಬೇಕು ಅಂತ ಹೇಳಿ ಮನವಿಯನ್ನ ಮಾಡಿಕೊಟ್ರು. ನಮಸ್ಕಾರ. ಯಶಸ್ಸಂತ ಕಾಣಬೇಕಾದ್ರೆ ಧರ್ಮರಾಯನ ಧರ್ಮತ್ವ ಇರಬೇಕು, ದಾನಶೂನಕರ್ಣನ ದಾನತ್ವ ಇರಬೇಕು, ಅರ್ಜುನನ ಗುರಿ ಇರಬೇಕು, ವಿದುರನ ನೀತಿ ಇರಬೇಕು, ಭೀಮನ ಬಲ ಇರಬೇಕು, ಕೃಷ್ಣನ ತಂತ್ರ ಇರಬೇಕು. ಆಗ ಮಾತ್ರ ಯಶಸ್ಸು ಕಾಣ. ಈ ನಮ್ಮ ನಾಗರಾಜ್ ಇದಾರಲ್ಲ, ಎಷ್ಟು ಜನಕ್ಕೆ ಗೊತ್ತಿದೆಯಲ್ಲೋ, ಈ ನಾಯಕರುಗಳನ್ನ ತಯಾರು ಮಾಡೋಂಥ ಫ್ಯಾಕ್ಟ್ರಿ ಅವ್ರು ಯಾವತ್ತೋ ಮಂತ್ರಿಗಳಾಗಬೇಕಾಯ್ತು. ವೀರಪ್ಪ ಮೊಯ್ಲಿ ಕಾಲದಲ್ಲಿ ಅವ್ರಿಗೆ MLC ಮಾಡಿದ್ರು. ಅವ್ರು ನನಗೆ ಬೇಡ ಅಂತೇಳಿ ಪ್ರೇಮಚಂದ್ ಸಾಗರ್ ಬರ್ಕೊಟ್ಬಿಟ್ರು. ಸೊ ನಮ್ಮಂಥ ನೂರಾರು ಜನ ನಾಯಕರುಗಳನ್ನು, ಬೇಕಾದಷ್ಟು ಜನ ಅವರ ಶಿಷ್ಯಗಳನ್ನ, ಸ್ನೇಹಿತಗಳನ್ನ ಇವತ್ತೆಲ್ಲ ಮಂತ್ರಿಗಳಾಗಿ, ನಾಯಕರುಗಳಾಗಿ ತಯಾರು ಮಾಡಿದ್ದಾರೆ. ಸಾಧನೆ ಮಾಡಿದವರು ಇದ್ದಾರೆ ಇಲ್ಲಿ. ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ, ಆದರ್ಶ ಇಲ್ಲದೆ ಬದುಕಿಗೆ ಅವಮಾನ. ಹಂಗೆ ಇವತ್ತೆಲ್ಲರೂ ಕೂಡ ಸಾಧನೆಯನ್ನು ಮಾಡಿಕೊಂಡು ಅವರ ಬದುಕಿನಲ್ಲಿ ಏನಾದ್ರು ಒಂದು ಸಾಧನೆಯನ್ನು ಮಾಡಬೇಕು ಅಂತೇಳಿ. ಈಗೇನು ಯಾರು ಪರ್ಮನೆಂಟ್ ಇಲ್ಲ. ನಮಗೆಲ್ಲ 50 ಆದಮೇಲೆ ಯಾವತ್ತಿದ್ರೂ ಕೂಡ ಲಾಟ್ರಿಗಳಿದ್ದಂಗೆ. ನಾನು ಆಗಾಗ ಹೇಳ್ತಾ ಇರ್ತೀನಿ, ಮನುಷ್ಯನ ಹುಟ್ಟು ಆಕಸ್ಮಿಕವಾದ್ದು, ಸಾವು ಅನಿವಾರ್ಯ, ಜನನ ಉಚಿತ, ಮರಣ ಖಚಿತ. ಈ ಹುಟ್ಟು ಸಾವಿನ ಮಧ್ಯದಲ್ಲಿ ನಾವೇನು ಸಾಧನೆ ಮಾಡ್ತೀವಿ ಅದು ಭಾಳ ಮುಖ್ಯ. ಹಂಗೆ ಇವರೆಲ್ಲ ತನ್ನ ಬದುಕಿಗೆ ಸ್ವಂತ ಅಲ್ಲದೆ ಸಮಾಜಕ್ಕೆ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಸೊ ಜೀವನದಲ್ಲಿ ಯಶಸ್ಸು, ಸಾಧನೆ ಅಷ್ಟು ಸುಲಭದಲ್ಲ, ಬೇಕಾದಷ್ಟು ಏಟು. ಈ ಕೆಲವರೆಲ್ಲ ವಿವಿಧ ರೀತಿಯಲ್ಲಿ ಬರೀತಾರೆ, ಭಾಳ ಗಟ್ಟಿ ತಂದವನು, ಹಂಗೆ ಹಿಂಗೆ ಅಂತೆಲ್ಲ ಕೆಲವರೆಲ್ಲ ಮಾತಾಡ್ತಾರೆ. ನನಗೂ ಹೇಳ್ತಾರೆ, ಇವನು ಬಂಡೆ ಥರ, ಇವನಿಗೆ ಅದು ಇದು. ನಾ ಕನಕಪುರಿಂದ ಬಂದ ತಕ್ಷಣ ನನ್ನ ಬಂಡೆ ಅಂತ ಕೆಲವರೆಲ್ಲ ಟೀಕೆ ಮಾಡ್ತಾ ಇರ್ತಾರೆ. ನಾನು ಅದಕ್ಕೆ ಹೇಳ್ತೀನಿ, ಅದು ಕಲ್ಲು, ಪ್ರಕೃತಿ, ಕಡೆದರೆ ಆಕೃತಿ, ಅದನ್ನು ಪೂಜಿಸದೆ ಸಂಸ್ಕೃತಿ ಅಂತ ನಾನು ಹೇಳ್ತಾ ಇರ್ತೀನಿ. ಹಂಗೆ ಒಂದು ಈ ಸಂದರ್ಭದಲ್ಲಿ ಗಮನಿಸಬೇಕು. ನಾನು ಈ ಬ್ಯಾಂಗ್ಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟು ಇಲ್ಲಿ ಮಾಡಿದಾಗ ನಾನು ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಆಗಿದ್ದೆ. ಕೃಷ್ಣರವರು ಯುಡಿ ಮಿನಿಸ್ಟರ್ ಇದ್ದರು. ಆಗ ನಾನು ಒಂದು ಸತಿ ಟಾಟಾ ಅವ್ರನ್ನ ಮೀಟ್ ಮಾಡ್ಕೊಂಬ ಅಂತ ಕಳಿಸಿದ್ರು. ರತನ್ ಟಾಟಾ ಅವ್ರನ್ನ ಭೇಟಿ ಮಾಡಿ ಅವ್ರು ಈ ಏರ್ಪೋರ್ಟ್ ಮಾಡಬೇಕು ಅಂತಿದ್ರು. ಆಗ ಹೋಗಿ ಮಾತಾಡ್ಕೊಂಬಂದೆ. ಸ್ವಲ್ಪ ಕನ್ಫ್ಯೂಷನ್ ಆಯಿತು. ಕೊನೆಗೆ ಅವರಿಲ್ಲ, ನಾನು ಬೆಂಗಳೂರಲ್ಲಿ ಮಾಡೋಕ್ಕೆ ನಂಗೆ ಇಷ್ಟ ಇಲ್ಲ ಅಂತ ಕೊನೆಗೆ ಹೇಳಿದ್ರು. ಆಗ ನಾನು ಕುಂಡಿಸ್ಕೊಂಡು ಮಾತು ಹೇಳಿದ್ರು. ನಾನು ಯಾಕೆ ಮಾತಾಡ್ತಾ ಇದ್ದೀನಿ, ಕೆಲವು ಇದೆಲ್ಲ ನೋಡಿದೆ ನಾನು. ಇದನ್ನು ಅವಾರ್ಡ್ ಸ್ವೀಕಾರ ಮಾಡ್ಬೇಕಾದ್ರೆ ಕೆಲವರು 3 ಜನ ಬಂದರು, ಕೆಲವರು 2 ಬಂದರು, ಫ್ಯಾಮಿಲಿ ಬಂದರು, ಕೆಲವರು ಸಿಂಗಲ್ ಬಂದರು, ಎಲ್ಲ ಬಂದರು. ಅವರೊಂದು ಮಾತು ಹೇಳ್ತಾರೆ ಅಂತಂದರೆ, ಇಫ್ ಯು ವಾಂಟ್ ಟು ವಾಕ್ ಫಾಸ್ಟ್, ವಾಕ್ ಅಲೋನ್. ಇಫ್ ಯು ವಾಂಟ್ ಟು ವಾಕ್ ಫಾರ್, ವಾಕ್ ಟುಗೆದರ್ ಅಂತಾರೆ. ಹಂಗೆ ಯಾರು ಭಾಳ ದೂರ ನಡಿಬೇಕು ಅಂದರೆ ಭಾಳ ಸ್ಪೀಡಾಗಿ ಹೋದಕ್ಕೆ ಒಬ್ಬನೇ ಸಾಕಂತೆ. ಆದರೆ ನೀನು ಭಾಳ ದೂರ ನಡಿಬೇಕಂದ್ರೆ 4 ಜನ ಜೊತೆಯಲ್ಲಿ ನಡಿಬೇಕು ಅಂದರೆ. ಈ ಸಕ್ಸಸ್ ಸ್ಟೋರಿ ಇವತ್ತೇನು ಅಭಿಮಾನದಿಂದ ನೀವು ಇವನ್ನೆಲ್ಲ ಹುಡುಕಿದ್ದೀರಿ ಅಂತಂದರೆ ಇಟ್ ಈಸ್ ನಾಟ್ ಒನ್ ಮ್ಯಾನ್. ದೇವರು, ನಾನು ಆಗಾಗ ಹೇಳಿದ್ದೀನಿ, ಎಲ್ಲೋ ಸಂದರ್ಭದಲ್ಲಿ ತಾವೆಲ್ಲ ಕೇಳಿದ್ದೀರಿ, ದೇವರು ವರನೂ ಕೊಡೋದಿಲ್ಲ, ಶಾಪನೂ ಕೊಡೋದಿಲ್ಲ, ಅವಕಾಶ ಮಾತ್ರ ಕೊಡ್ತಾನೆ. ಅವಕಾಶ ಸಿಕ್ತಂದ ಸಂದರ್ಭದಲ್ಲಿ ನಾವು ಸಮಾಜಕ್ಕೆ ಏನು ಒಳ್ಳೆ ಕೆಲಸ ನಾವು ಮಾಡ್ತೇವೆ, ಯಾವ ರೀತಿ ಕೆಲಸ ಮಾಡ್ತೇವೆ, 10 ಜನ ಒಪ್ಪೋ ರೀತಿಲಿ ಮಾಡ್ತೀವಿ. ಅಲ್ಟಿಮೇಟ್ಲಿ ಕೊನೆಗೆ ಯಾರು ಒಪ್ಪಲಿ ಬಿಡಲಿ, ನಿಮ್ಮ ಸ್ವಂತ ಕಾನ್ಷಿಯಸ್ ಒಪ್ಪದ ಸಾಕು. ಇದರಲ್ಲಿ ನಂಗೆ ನಂಬಿಕೆ ಇರೋನು. ಈ ನ್ಯೂಸ್ ಫಸ್ಟ್ ಚಾನಲ್ ವಿಶೇಷವಾಗಿ ಸಮಾಜದ ಹೃದಯ, ಎಲ್ಲ ವರ್ಗದ ಜನರಿಗೆ ಒಂದು ಧ್ವನಿಯಾಗಿರಬೇಕು ಅನ್ನೋದು ನಾನು ಆಶಿಸಿ ಭಾಳ ಸಂತೋಷದಿಂದ ಬಂದು ಇವತ್ತು ನಿಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಿ ನಿಮ್ಮೆಲ್ಲ ಕುಟುಂಬದವ್ರಿಗೆ, ಎಲ್ಲ ವರ್ಗದ ಜನರಿಗೆ. ನಾನು ಬೇಕಾದಷ್ಟು ಕಾರ್ಯಕ್ರಮಕ್ಕೆ ಹೋಗಿದ್ದೀನಿ, ಬಟ್ ಐ ಕುಡ್ ಸಿ ದಟ್ ಎ ಸ್ಪೆಷಲ್ ಟೀಮ್. ನಿಮ್ಮ ಆಯ್ಕೆ ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಒಳ್ಳೆಯದಾಗಲಿ. ಸೊ ಇನ್ನೂ ಅನೇಕ ಸಂದರ್ಭದಲ್ಲಿ ನಿಮ್ಮದು ಮುಂದುವರಿಲಿ. DK ಶಿವಕುಮಾರು ನಿಮ್ಮ ಜೊತೆ ಇರ್ತಾನೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಶುಭ ಹಾರೈಸಿ, ನಿಮ್ಮ ಆಶೀರ್ವಾದ ಕೂಡ ಇನ್ನೇನು ನನಗೆ ಬೇಡ, ನಿಮ್ಮ ಬ್ಲೆಸ್ಸಿಂಗ್ಸು ನನ್ನ ಮೇಲೆ ಇರಲಿ ಅಂತೇಳಿ
ನಿಮ್ಮೆಲ್ಲರೂ ಕೂಡ ಕೈ ಮುಗಿದು ಕೇಳಿಕೊಂಡು ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಥ್ಯಾಂಕ್ ಯು ಸರ್, ನಿಮ್ಮ ಸ್ಫೂರ್ತಿದಾಯಕ ಮಾತುಗಳಿಗಾಗಿ. ನಿಮ್ಮ ಬ್ಯುಸಿ ಸ್ಕೆಡ್ಯೂಲ್ನಲ್ಲಿಯೂ ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಿ. ನಮ್ಮ ಕಾರ್ಯಕ್ರಮದ ಮುಖ್ಯ ಅತಿಥಿ DCM DK ಶಿವಕುಮಾರ್ ಅವರಿಗೆ ನ್ಯೂಸ್ ಫಸ್ಟ್ ವಾಹಿನಿ ಕಡೆಯಿಂದ ಸ್ಮರಣಿಕೆಯನ್ನ ನೀಡಿ ಗೌರವಿಸಬೇಕು ಅಂತ ಹೇಳಿ ನ್ಯೂಸ್ ಫಸ್ಟ್ ವಾಹಿನಿಯ CEO ಹಾಗೆ MD ಆಗಿರುವಂತಹ S ರವಿಕುಮಾರ್ ಅವರು, ನ್ಯೂಸ್ ಫಸ್ಟ್ ವಾಹಿನಿಯ ಎಡಿಟರ್ ಇನ್ ಚೀಫ್ ಆಗಿರುವಂತಹ SH ಮಾರುತಿ ಅವರನ್ನ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದಾರೆ. ಕ್ಷೇತ್ರಗಳ ಹಲವು ಸಾಧಕರು, ಅವರ ಜೀವನ ಗಾಥೆ, ಅವರು ಎದುರಿಸಿದಂತಹ ಸವಾಲುಗಳು, ಅವರ ಸಾಧನೆಯ ಹಾದಿಯನ್ನ ನೋಡಿದ್ರಲ್ಲ. ನಿಮಗೂ ಕೂಡ ಸಾಧಕರಾಗಬೇಕು ಅಂತ ಅನ್ಸಿದ್ರೆ ಕೇವಲ ಕನಸುಗಾರರಾಗಬೇಡಿ, ಧೈರ್ಯದಿಂದ ಮುನ್ನುಗ್ಗಿ ಸಾಧಕರಾಗಿ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.